ವಿಶೇಷ ನಾನೇನೋ ಮಾಡ್ಲಿಕ್ಕೆ ಆಗಲಿಲ್ಲ. ದೆಹಲಿ ವಿಶೇಷ ಭೇಟಿ. ಹೈದ್ರಾಬಾದ್ ಹೋಗಿದ್ದೆ, ನನ್ನದೊಂದು ಖಾಸಗಿ ಕಾರ್ಯಕ್ರಮ ಇತ್ತು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗಿದ್ದೆ, ರಾಮಾನುಜನ್ ಅವ್ರದ್ದು, ನಾನು ನನ್ನ ಕುಟುಂಬದವರು ಮುಗಿಸಿ ಬೆಂಗಳೂರಿಗೆ ಬಂದಿದ್ದೀನಿ, ಡೆಲ್ಲಿಗೆ ಬಂದಿದ್ದೀನಿ. ಡೆಲ್ಲಿನೇನು ಗಾಳಿ ಗಿಳಿ ಕುಡಿಯೋಕ್ಕೆ ಬಂದಿಲ್ಲ ನಾನು. ಈ ಸಾರಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ಗಾಳಿ ಏನು ಸರ್ ಸಮಾಚಾರ? ಯಾರಿಗಾರು ನೀರು ಕುಡ್ಸೋಕೆ ಬಂದಿದ್ದೀರಾ ಸರ್? ಇಲ್ಲ, ನಾನು ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಹಿಂದೆನೇ ಟೈಮ್ ಕೇಳಿದ್ದು, ಅವ್ರು ನಾಳೆ ಕೊಟ್ಟಿದ್ದಾರೆ. ಪಕ್ಷದ ವಿಚಾರವಾಗಿ ಸರ್ ಯಾರನ್ನಾದ್ರೂ ಭೇಟಿ ಆಗ್ತಾ ಇದ್ದೀರಾ? ಸಾಕಷ್ಟು ರಾಜಕೀಯ 11:45ಗೆ ಇವ್ರು ಭೇಟಿ ಮಾಡ್ತೀನಿ, ರಾಜನಾಥ್ ಸಿಂಗ್ನ. ಪಕ್ಷದ್ದು ಖಂಡಿತ, ನಾನೇನು ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲ ನನ್ನ ಹುಡುಕಾಕ್ಬಿಟ್ಟಿದ್ದು. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ, ಅದೆಲ್ಲ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ, ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಡಿಸ್ಕಸ್ ಮಾಡ್ತೀನಿ ಅಂತಂದ್ರೆ ಅಸ್ಸಾಂ. ಖಂಡಿತ ಎಲೆಕ್ಷನ್ ಮಾಡಲೇಬೇಕಲ್ಲ, ಅಲ್ಲ ಕರ್ನಾಟಕದ ವರದಿ ಹೇಳಲೇಬೇಕು. ಕರ್ನಾಟಕದೇನು ನನಗೇನು ನಾನೇನು ಅಷ್ಟು ಅದೆಲ್ಲ ಮಾಡೋರು ಮಾಡ್ತಾರೆ. ಬೇರೆದೆಲ್ಲ ತಮಿಳ್ನಾಡಿಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ, ಅಸ್ಸಾಂಗೆ ಹೋಗಿದ್ದೆ. ಎಲ್ಲ ಇದ್ಮೇಲೆ ಏನೇನಾಗಿದೆ ಎಲ್ಲ ವರದಿ ತಿಳಿಸ್ಬೇಕಲ್ಲ. ನನ್ನ ಜವಾಬ್ದಾರಿನಿತ್ತು. ಪಾಪ ನನಗೆ ಪಕ್ಷ ಅಸ್ಸಾಂಗೆ ಕ್ಯಾಂಪೇನ್ ಮಾಡಿದರು, ತಮಿಳ್ನಾಡಲ್ಲಿ ಮಾಡಿದರು, ಕೇರಳಲ್ಲಿ ಮಾಡಿದರು. ಎಲ್ಲ ಕಡೆನೂ ಸುತ್ತಿದ್ದೀನಿ. ನಾನು ಕರ್ನಾಟಕ ಮಾಡಲೇಬೇಕು ಬಿಡಿ, ನನ್ನ ಡ್ಯೂಟಿ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆ್ಯಸ್ ಎ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಲೇಬೇಕು. ಎಲ್ಲ ಕಡೆನೂ ಹೋಗಿ ಬಂದಿದ್ದೀನಿ. ಅಲ್ಲ ಕರ್ನಾಟಕದ ಬದಲಾವಣೆಗಳ ಬಗ್ಗೆ ಏನಾದರೂ ಮಾತಾಡೋ ಸಾಧ್ಯತೆ ಇದೆಯಾ ನಾಳೆ? ಅಲ್ಲ ರೀ, ನನ್ನಂಥವನು ಮೀಡಿಯಲ್ಲಿ ಯಾರು ಮಾತಾಡೋಕ್ಕಾಗ್ತದ? ಸರಿ, ಈ ಕಡೆ ನಾನು ಮೀಡಿಯಲ್ಲಿ ಈ ವಿಚಾರ ಮಾತಾಡೋದೇ ಇಲ್ಲ. ನೀವು ಅದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ. ಒಟ್ಟಲ್ಲಿ ಯಾರಿಗಾರು ನೀರು ಕುಡಿಸ್ತೀರಿ ಸರ್ ಶೀಘ್ರದಲ್ಲಿ? ಬಿಸಿಲಪ್ಪ ಜಾಸ್ತಿ, ಏನು ಇವತ್ತೇನೋ ಕಡಿಮೆ ಇದೆ. ಈ ಮೊನ್ನೆ ಪಿರಾಪಟ್ಟಿಗೆ ಹೋಗಿದ್ದೆ ನಾನು, CM. ವಿಪರೀತ ಬಿಸಿಲಿತ್ತು, ತಮಿಳ್ನಾಡಲ್ಲಿ ವಿಪರೀತ ಬಿಸಿಲಿತ್ತು. ಕೇರಳ ಇದ್ದಿತ್ತರಲ್ಲಿ ಸ್ವಲ್ಪ ಪರವಾಗಿಲ್ಲ ಸರ್. ಇಲ್ಲೂ ಬಿಸಿಲಿಲ್ಲ ಸರ್. ಈಗ ಸ್ವಲ್ಪ ಸಂಜೆ ಬಂದಿದ್ದೀರಾ ಸಾಯಂಕಾಲ. ಸರ್ ಅಲ್ಲಿ CMನ ಭೇಟಿಯಾಗಿ ಹಲವು ಶಾಸಕರು ಮತ್ತು ಮಂತ್ರಿಗಳೆಲ್ಲ ಭೇಟಿಯಾಗಿ ಮುಸ್ಲಿಂ ಸಮುದಾಯದ ಆಕ್ರೋಶದ ಬಗ್ಗೆ ಚರ್ಚೆ ಆಗಿದ್ದಾರೆ. CM ಇಂಟರ್ವ್ಯೂನ ಆಗಬೇಕು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಈ ಥರ ತೀರ್ಮಾನ ತಗೊಂಡ್ರೆ ಸರಿ ಇಲ್ಲ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡು? ಅದೇ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಲ್ಲ ಪಾರ್ಟಿ ಲೋಯರ್ ಲೆವೆಲಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋವ್ರೇನೆ ಎಲ್ಲ. ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗಬೇಕು. CM ಆಪ್ತ ಸಚಿವರು ಕೆಲವರು ಸೇರಿಕೊಂಡು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ನನಗೆ ಗೊತ್ತಿಲ್ಲ ಅದು. ಅದನ್ನು ನಾನು ಥರ ಕೆಡಿಸ್ಕೊಳಕ್ಕಾಗಲ್ಲ. ಮತ್ತು ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದು. ನೋಡೋಣ, ಆಗಲೇಬೇಕು. 3 ವರ್ಷ ಆಯಿತು, ಕಾದು ನೋಡೋಣ. ಸರ್ ಮೇ 20 ಏನಾದರೂ ಸರ್ಪ್ರೈಸ್? So I'm very happy we finished our elections. I think ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.